ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಬಿಂದು ವ್ಲಾಗ್ ಕನ್ನಡ. ಇವತ್ತು ರೆಸ್ಟೋರೆಂಟ್ ಟೈಪಲ್ಲಿ ಸಿಂಪಲಾಗಿ ಎಗ್ ಬಿರಿಯಾನಿನ ಹೇಗೆ ಕ್ವಿಕ್ಕಾಗಿ ಮಾಡೋದು ಅಂತ ನೋಡ್ಕೊಬರೋಣ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಎಗ್ಗು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಒಂದು 4 ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಜಾರಿಗೆ ಶುಂಠಿ 1 ಇಂಚಷ್ಟು, ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಮ್ಮನೆ ಖಾರ ಯಾರೂ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಅಂದರೆ 7ರಿಂದ 8 ಕಾಳುಮೆಣಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ ಅಷ್ಟೇ. ಇದನ್ನು ಹಾಕಿ ಒಂದು ಕಡೆ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಎಗ್ನ ಹಾಕಿ, ಅಂದರೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಇದು ಕಟ್ ಮಾಡ್ಕೊಂಡಿರಬೇಕು, ಒಳಗಡೆ ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೆ ಹಾಕಿ ಸ್ವಲ್ಪ ಮೇಲ್ಗಡೆ ಬ್ರೌನಾಗಿ ಬರಬೇಕು. ಅದೇ ಥರ ಕರೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಈಗ ಅದೇ ಎಣ್ಣೆಗೆ ತುಪ್ಪ ಇದ್ದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬಟರ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಏನು ಬೇಡ ಅಂದರೆ ಎಣ್ಣೆನೇ ಆ್ಯಡ್ ಮಾಡ್ಕೋಬೋದು. ಎಣ್ಣೆಗೆ ಸ್ಪೈಸಸ್ ಏನಿರುತ್ತೆ ನೋಡಿ, ಬೇ ಲೀಫು, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಮತ್ತು ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ ಇಷ್ಟು ಎಣ್ಣೆಗೆ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಒಂದು 5-6 ಪೀಸನ್ನು ಹಾಕ್ಕೊಂಡ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಅದು ಬ್ರೌನ್ ಆಗೋವರೆಗೂ ಮಾಡ್ಕೋಬೇಕು. ಆಮೇಲೆ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಗೆ ಎಣ್ಣೆಗೆ ಹಾಕಿದ್ದೀನಿ, ಯಾಕಂದರೆ ಫುಲ್ ಬೆಂದಮೇಲೆ ಅದನ್ನು ಆರಾಮಾಗಿ ಬಿರಿಯಾನಿಗೆ ನಂಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಆವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ, ಜಾರ್ಗೆ ಇಟ್ಕೊಂಡಿದ್ವಲ್ಲ, ಅದನ್ನ ಫೈನ್ ಪೇಸ್ಟ್ ಮಾಡಬೇಡಿ, ಸ್ವಲ್ಪ ತರಿಯಾಗೇ ಇರಲಿ. ಇದು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು. ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಾನು ಏನೇನು ಐಟಮ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಫುಲ್ ನೋಡಿದ್ರೇ ನಿಮಗೆ ಕ್ಲಾರಿಟಿ ಬರೋದು. ಈಗ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ, ಆ 2 ಟೊಮೊಟೊ ಹಾಕಿದ್ದೀನಿ. ಕಲ್ಲುಪ್ಪು ಅಂದರೆ ನಿಮಗೆ ಪುಡಿ ಉಪ್ಪು ಅಳತೆ ಸಿಕ್ಕಿದ್ರೆ ಪುಡಿ ಉಪ್ಪು ಹಾಕ್ಕೊಳ್ಳಿ. ನನಗೆ ಪುಡಿ ಉಪ್ಪು ಅಷ್ಟು ಅಳತೆ ಗೊತ್ತಾಗಲ್ಲ, ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟೇ ಹಾಕ್ಕೊಂಬಿಟ್ಟಿದ್ದೀನಿ ಒಗ್ಗರಣೆಗೆ. ಯಾಕೆ ಈರುಳ್ಳಿ ಹಾಕಬೇಕಾದ್ರೆ ಹಾಕಬೇಕು ಅಂದರೆ ಈರುಳ್ಳಿ ಟೊಮೊಟೊ 2 ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ, ಸ್ಮ್ಯಾಶ್ ಥರ ಆಗಿಬಿಡುತ್ತೆ. ಈಗ ಅದಕ್ಕೇ ಕೊತ್ತಂಬರಿ ಪುದೀನ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದೇ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ಹಾಕೊಂಡಾಗ್ಲೂ ಎಷ್ಟು ಫ್ರೈ ಮಾಡ್ಕೋತಿರೋ ಅಷ್ಟು ನಿಮಗೆ ಎಗ್ ಬಿರಿಯಾನಿ ಚೆನ್ನಾಗಾಗುತ್ತೆ. ನಾನು ಯಾವುದೇ ರೀತಿಯಾದಂತಹ ಜಾಸ್ತಿ ಪೇಸ್ಟು ಮಾಡಿಲ್ಲ, ನೀವೇ ನೋಡಿದ್ದೀರಾ ಏನೇನು ಹಾಕಿದ್ದೀನಿ ಅಂತ. ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರು ಮತ್ತು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ನಾನಿಲ್ಲಿ ಆಚಿ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ, ಯಾಕಂದರೆ ಕಲರು ಬರುತ್ತೆ, ಖಾರನೂ ಸ್ಪೈಸು ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಚಿಕ್ಕ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಬಿರಿಯಾನಿ ಪೌಡರು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಲೇ ಮಿಕ್ಸ್ ಮಾಡ್ಕೋಬೇಕು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮನೇಲೇ ಮಾಡ್ಕೋಬೋದು, ನಾವು ಹೋಟೆಲ್ಗೆ ಹೋಗೋ ನೆಸಸರಿನೇ ಇಲ್ಲ. ಫೈನಲಾಗಿ ನೋಡಿ ಎಗ್ ಬಿರಿಯಾನಿ ಲುಕ್ ಹೇಗೆ ಬಂದಿರುತ್ತೆ ಅಂತ, ನಿಜ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟ ಮೇಲೆ ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಮುಂಚೆನೇ ಆ್ಯಡ್ ಮಾಡ್ಕೋಬಾರ್ದು, ಸ್ಪೈಸಸ್ ಹಾಕಿದ್ಮೇಲೆ ಆ್ಯಡ್ ಮಾಡ್ಕೋಬೇಕು. ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಒಂದು 2 ಮಿನಿಟ್ಸ್ ಆದಮೇಲೆ ಎಗ್ ಹಾಕ್ಕೋಬೇಕು. ಎಗ್ಗನ್ನ ಜಾಸ್ತಿ ಮಿಕ್ಸಪ್ ಮಾಡಬೇಡಿ, ಯಾಕಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಹಾಗೆ ಮೇಗಿಲ್ಲೇ ಸ್ಟಿರಿಲ್ ಮಾಡಿಬಿಟ್ಟು ಹಬೆಲಿ ಒಂದು 2 or 3 ಮಿನಿಟ್ಸು ಬೇಯೋದಕ್ಕೆ ಬಿಡಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನೀವು ಎಷ್ಟು ಗ್ಲಾಸ್ ಅಕ್ಕಿ, ನಾನು ಇಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ. ಒಂದು 5 ಮಿನಿಟ್ಸಷ್ಟು ನೆನೆಸ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ನೆನೆಸೋದಕ್ಕೇನು ಹೋಗಿಲ್ಲ. ಬಾಸುಮತಿ ರೈಸ್ ಆದರೆ ಒಂದು 15 ಮಿನಿಟ್ಸ್ ನೆನೆಸಿ, ಸೋನಾ ಮಸೂರಿ ಆದರೆ ಒಂದು 5 ಮಿನಿಟ್ಸ್ ಏನೋ ನೆನೆಸಿ ಅಷ್ಟೇ. ಇವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ನೀರು ಕುದಿ ಬರ್ತಿದೆ, ನೀರು ಕುದ್ದ ಮೇಲೆ ಅಕ್ಕಿ ಹಾಕಿ, ಯಾಕಂದರೆ ಒಬ್ಬೊಬ್ಬರು ಒಗ್ಗರಣೆಯಲ್ಲೇ ಅಕ್ಕಿ ಹಾಕಿರ್ತೀರ. ನೀರು ಕುದ್ದ ಮೇಲೆ ಅಕ್ಕಿ ಹಾಕಿದ್ರೆ ಮಸಾಲ ಮತ್ತು ಅಕ್ಕಿ 2 ಒಟ್ಟಿಗೆ ಬ್ಲೆಂಡ್ ಆಗಿರುತ್ತೆ, ನಾವು ಜಾಸ್ತಿ ಮಿಕ್ಸ್ ಮಾಡೋದೇ ಬೇಕಿಲ್ಲ. ಇವಾಗ ವಿಜಿಲ್ ಮುಚ್ಚಿ 2 ವಿಜಿಲ್ ಕೂಗಿಸ್ತೀನಿ. ನೋಡಿ ಹೇಗೆ ಬಂದಿದೆ ಬಿರಿಯಾನಿ, ಫೈನಲ್ ಲುಕ್ ತೋರಿಸ್ತಿದ್ದೀನಿ ನೋಡಿ. ನಾನು ಏನೂ ಮಿಕ್ಸ್ ಮಾಡಿಲ್ಲ, ಫುಲ್ ಮಿಕ್ಸ್ ಆಗಿದೆ. ರೈಸು ಮಸಾಲ 2 ಒಟ್ಟಿಗೆ ಮಿಕ್ಸ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಟೇಸ್ಟ್ ಎಗ್ ಬಿರಿಯಾನಿ ಮನೇಲಿ ಹೇಗೆ ಮಾಡೋದು ಅಂತ ಸುಲಭದ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಬಿರಿಯಾನಿ ನೋಡ್ತಿದ್ರೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಂಗೈತಪ್ಪಿ? ಚೆನ್ನಾಗಿದೆ. ಹೆಂಗೈತಪ್ಪು? ಚೆನ್ನಾಗಿದೆ.